ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ದಾಸರದ್ದೊಂದು ಹಾಡುಂಟ, ತುಂಬ ತಪ್ಪುಗಳ ಪಟ್ಟಿ ಮಾಡ್ತಾರೆ. ಅದರಲ್ಲಿ ಒಂದು ನುಡಿ ಬರುತ್ತೆ, ಏನು ಅಂತ, ಕಣ್ಣಲ್ಲಿ ಕೃಷ್ಣಾಕೃತಿಯನ್ನು ನೋಡದೆ ಪರ ಹೆಣ್ಣಿನ ನೋಡಿದ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ. ಇದಕ್ಕೆ ನಾವು ಮಾಡಿದ ಅರ್ಥ ಏನು, ನಮಗೆ ನಿಮಗೆ ಆದ ಅರ್ಥ ಏನು? ಕಣ್ಣಲ್ಲಿ ಕೃಷ್ಣಾಕೃತಿಯನ್ನು ನೋಡದೆ, ದೇವಸ್ಥಾನಕ್ಕೆ ಬಂದು ದೇವರನ್ನು ನೋಡದೆ, ದೇವರನ್ನು ನೋಡಲಿಕ್ಕೆ ಬಂದವರನ್ನು ನೋಡಿ ಏನು ತಪ್ಪು ಮಾಡಿದ್ದೇನೆ ಆ ತಪ್ಪನ್ನು ಮನ್ನಿಸಯ್ಯ ಅಲ್ವೋ, ಅಷ್ಟೇ ತಾನೇ ಅದಕ್ಕರ್ಥ. ಕೃಷ್ಣಾಕೃತಿಯನ್ನು ನೋಡದೆ ಪರ ಹೆಣ್ಣಿನ, ಇನ್ನೊಬ್ಬರ ಹೆಣ್ಣಿನ ನೋಡಿದ ತಪ್ಪು, ಈ ತಪ್ಪನ್ನು ಕ್ಷಮಿಸು ಅಂತ ತಾನೆ ದಾಸರು ಎಷ್ಟು ಒಳ್ಳೆ ಹೇಳಿದ್ದಾರೆ ಗೊತ್ತಾ. ಕಣ್ಣಲ್ಲಿ ಕೃಷ್ಣಾಕೃತಿಯನ್ನು ನೋಡದೆ, ಕೃಷ್ಣನನ್ನು ನೋಡದೆ, ಪರ ಹೆಣ್ಣಿನ, ಪರ ಅಂದರೆ ದೇವರು, ಅವನ ಹೆಣ್ಣು ಅಂತಂದರೆ ಲಕ್ಷ್ಮಿ, ಅವಳನ್ನು ನೋಡಿದ್ದು ತಪ್ಪು. ನಾವು ದೇವಸ್ಥಾನಕ್ಕೆ ಹೋದರೆ ಲಕ್ಷ್ಮಿ ನಮ್ಮನ್ನು ನೋಡ್ತಾಳ ಅಂತಲೇ ನೋಡುವುದನ್ನ, ಲಕ್ಷ್ಮಿಯ ಗಂಡ ನೋಡ್ತಾನಂತೂ ನೋಡುವುದೇ ಇಲ್ಲ. ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲೆ ಬಿತ್ತು ಅಂತಲೇ ನೋಡ್ತೇವೆ ವಿನ ಲಕ್ಷ್ಮೀ ಗಂಡನ ಕಟಾಕ್ಷ ಬಿತ್ತು. ನಮಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡು ಬರುವಷ್ಟು, ಬೇವೆ ಹಾಡುವಷ್ಟು ಬರ್ತದೋ ಇಲ್ವೋ ಗೊತ್ತಿಲ್ಲ. ಈ ಸೋದೆ ಬಳಿಯಲ್ಲಿ ಹುಲೇಕಲ್ಲು ಅಂತ ಒಂದುಂಟು, ವ್ಯಾಸರಾಜರ ಮೃತ್ತಿಕಾ ವೃಂದಾವನದ ಜಾಗ, ಸೋದೆ ಬಳಿಯಲ್ಲೇ. ಅಲ್ಲಿ ಲಕ್ಷ್ಮೀನಾರಾಯಣ ವಿಗ್ರಹ ಇದೆ. ಆ ಲಕ್ಷ್ಮೀನಾರಾಯಣ ವಿಗ್ರಹದ ತೊಡೆಯಲ್ಲಿ ಲಕ್ಷ್ಮೀ ಕೂತಿದ್ದಾಳೆ. ಅವಳು ಏನು ಹೇಗಿದ್ದಾಳೆ ಗೊತ್ತಾ, ತನ್ನ ಗಂಡನ ಮುಖ ನೋಡಿಕೊಂಡಿರ್ತಾಳೆ ಅಂತೆ. ಅಲ್ಲಿರತಕ್ಕಂಥ ಪ್ರತಿಮೆ ಒಂದು ವೈಲಕ್ಷಣ್ಯ. ನಾವು ಅಲ್ಲಿಗೆ ಹೋಗ್ತೇವೆ, ನಾವು ಲಕ್ಷ್ಮಿಯನ್ನು ನೋಡ್ತೇವೆ, ತೊಡೆಯಲ್ಲಿದ್ದಂಥ ಲಕ್ಷ್ಮಿಯನ್ನು ನೋಡ್ತೇವೆ. ಏನು ಅಂತ, ವರವ ಕೊಡೋ ತಾಯೇ ವರವ ಕೊಡೋ ಅಂತ ಹೇಳಿಕೊಂಡು ನಾವು ಅವಳ ಮುಖ ನೋಡ್ತೇವೆ. ಅವಳು ಏನು ಮಾಡ್ತಾಳೆ ಗೊತ್ತಾ, ಕೊಡಬೇಕು ಅಂತ ಗಂಡನ ಮುಖ ನೋಡ್ತಾಳೆ ಅಂತೆ. ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ. ಹುಲೇಕಲ್ಲಿನಲ್ಲಿರತಕ್ಕಂಥ ಲಕ್ಷ್ಮಿ ಆ ರೀತಿಯಲ್ಲಿದ್ದಾಳೆ, ನಮಗೆಲ್ಲ ಪ್ರಿಯಳು. ಯಾಕೆ, ದುಡ್ಡು ಕೊಡುವುಳಿದ್ರೆ ನಮಗೆಲ್ಲ ಪ್ರಿಯಳು, ವಿಶ್ವಪ್ರಿಯೆ. ಆದರೆ ಕೊಡಬೇಕಾದ್ರೆ ಮಾತ್ರ ವಿಷ್ಣುವಿನ ಮನಸ್ಸಿಗೆ ಅನುಕೂಲಳಾಗಿಯೇ ಕೊಡ್ತಾಳೆ, ವಿಷ್ಣು ಮನೋನುಕೂಲೆ. ಹಾಗಾದರೆ ಪರ ಅಂದರೆ ಭಗವಂತ, ಅವನ ಹೆಂಡತಿ ಅಂತಂದರೆ ಲಕ್ಷ್ಮಿ. ದೇವರನ್ನು ನೋಡದೆ ಅವನ ಹೆಂಡತಿಯನ್ನು ನೋಡಿದ ತಪ್ಪು ಕ್ಷಮಿಸೋ. ಕಣ್ಣಲ್ಲಿ ಕೃಷ್ಣಾಕೃತಿಯನ್ನು ನೋಡದೆ ಪರಶಬ್ದ ವಾಚ್ಯನಾದ, ಪರಶಬ್ದನ ಹೇಳಲ್ಪಡತಕ್ಕಂಥ ಅವನ ಹೆಣ್ಣು ಅಂತಂದರೆ ಲಕ್ಷ್ಮಿ, ಅವಳನ್ನು ನೋಡಿದ ತಪ್ಪು. ಹಾಗಾದರೆ ದೇವರು ಯಾರು ಅಂತಂದರೆ ನಮ್ಮ ನಿಮ್ಮ ಗುಂಪಿಗೆ ಸೇರುವವ ಅಲ್ಲ, ಅವನ ನಮ್ಮ ಗುಂಪಿಗಿಂತ ವಿಲಕ್ಷಣನಾಗಿರುವ. ಸೇರುವುದಿಲ್ವೋ, ಇದ್ದಾನೋ ಇಲ್ಲ, ಆ ರೀತಿಯಲ್ಲಿದ್ದಾನೆ. ಗುಂಪಿನಲ್ಲಿ ಇದ್ದುಕೊಂಡು ಗುಂಪಿಗೆ ಸಂಬಂಧಪಟ್ಟದ್ದನ್ನು ತನ್ನ ಮೇಲೆ ಎಳ್ಕೊಳ್ಳುವವ ಅಲ್ಲ. ನಾವೆಲ್ಲ ಗುಂಪಿನಲ್ಲಿ ಇರ್ತೇವೆ, ಆ ಗುಂಪಿನದ್ದನ್ನು ಮೈಮೇಲೆ ನೋಡಿ. ವಿದುರ ಬಚಾವಾದ, ಭೀಷ್ಮ ದ್ರೋಣ ಕೃಪಾಚಾರ್ಯರು, ಕೃಪ ಬಿಡಿ, ಅಶ್ವತ್ಥಾಮಾಚಾರ್ಯರು ತಲೆ ಕೊಡಬೇಕಾಗಿ ಬಂತು. ಯಾಕೆ, ಅವರು ಗುಂಪಿಗೆ ಸೇರಿಕೊಂಡು ಗುಂಪಿನಲ್ಲಿದ್ದದನ್ನು ತಮ್ಮೊಳಗೆ ತಗೊಂಡ್ರು. ವಿದುರ ಗುಂಪಿನಲ್ಲಿ ಇದ್ದರೂ ಕೂಡ ಇದು ತಪ್ಪು ಅಂತಂದ, ಎದ್ದುಕೊಂಡು ಹೊರಟ. ಆದ್ದರಿಂದ ಬಚಾವಾದ. ಆದ್ದರಿಂದ ದೇವರು ಎಂಥವ ಅಂತಂದರೆ ಆಚಾರ್ಯ ಮಧ್ವರಂತಾರೆ, ಅವನ ನಮ್ಮ ನಿಮ್ಮ ಗುಂಪಿಗೆ ಸೇರುವವ ಅಲ್ಲ, ಗುಂಪಿಗಿಂತ ವಿಲಕ್ಷಣ ಇರುವವ. ಅಂತಹ ಭಗವನ್, ನನ್ನ ಪ್ರಾರ್ಥನೆ, ನಿನ್ನ ಚರಿತ್ರೆಯನ್ನು ನನಗೆ ಜ್ಞಾಪಯ ತಿಳಿಸು. ನೀನು ಎಂಥವ, ಶ್ರೀಪತಿ ಅಪ್ರತಿ ಅಧಿಕೇಶ ಆದಿಭವಾದೆ. ಶ್ರೀಪತಿ ಶಬ್ದಕ್ಕೆ ನಮಗೆ ಅರ್ಥ ಗೊತ್ತು, ತುಂಬ ಸುಲಭ ಇದೆ ಇದು. ಶ್ರೀಪತಿ ಲಕ್ಷ್ಮೀಪತಿಯೇ, ಶ್ರೀಪತಿ ಇಂದ್ರಿಯಗಳಿಗೆ ಸ್ವಾಮಿಯೇ. ಶ್ರೀ ಶಬ್ದಕ್ಕೆ ಇಂದ್ರಿಯಗಳು, ನಿನ್ನೆ ದಿವಸ ನೋಡಿ ನಮ್ಮನ್ನೆಲ್ಲ ಶ್ರೀಮಾನ್ ಅಂತ ಶ್ರೀಕಾರ ಹಾಕ್ಕೊಂಡೆ. ದುಡ್ಡು ನಮ್ಮಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮ ಹೆಸರಿನ ಮುಂದೆ ಶ್ರೀ ಅಂತ ಹಾಕ್ತೇವೆ. ಯಾಕೆ ಹಾಕ್ತೇವೆ ಅಂತಂದರೆ ಒಳ್ಳೆಯ ಇಂದ್ರಿಯ ಸಂಪತ್ತುಂಟು ನಮಗೆ, ಆದ್ದರಿಂದ ನಮ್ಮ ಹೆಸರಿನ ಮುಂದೆ ಶ್ರೀ ಅಂತ ನಾವು ಹಾಕ್ಕೊಳ್ತೇವಲ್ಲೋ. ಇಂತಹ ಇಂದ್ರಿಯಗಳನ್ನು ಕಾಪಿಡುವವನೇ ಶ್ರಿಯ ಪಾತಿ ಇತಿ ಶ್ರೀಪತಿ. ಇಂದ್ರಿಯಗಳನ್ನು ಕಾದುಕೊಂಡು ಇರುವವನೇ. ಯಾಕೆ,
ಆಚಾರ್ಯ ಮಧ್ವರು ಹೀಗೆ ಪ್ರಾರ್ಥನೆ ಮಾಡಿದ್ರು. ಇಂದ್ರಿಯಗಳನ್ನು ಕಾದುಕೊಂಡಿರುವವನೇ ಅಂತ ಯಾಕೆ ಪ್ರಾರ್ಥನೆ ಮಾಡಿದ್ರು? ನಾವು ಮತ್ತೇನು ಕೇಳಿದ್ದೇವೆ ಅವನ ಹತ್ರ? ನಿನ್ನ ಚರಿತ್ರೆಯನ್ನು ನನಗೆ ತಿಳಿಯ ಹೇಳು ಅಂತ ಅವನ ಹತ್ರ ಕೇಳಿದೆವು. ಅವ ತನ್ನ ಚರಿತ್ರೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ. ಕೇಳಲಿಕ್ಕೆ ಕಿವಿ ಇಲ್ಲ, ನೋಡಲಿಕ್ಕೆ ಕಣ್ಣಿಲ್ಲ. ಬಾ ದೇವಸ್ಥಾನಕ್ಕೆ, ಅಲ್ಲೇ ಹೇಳ್ತೆ ಅಂತಂದರೆ ನಡಿಲಿಕ್ಕೆ ಕಾಲಿಲ್ಲ. ಇಂತಹ ಸಂದರ್ಭದಲ್ಲಿ ಅವ ತನ್ನ ಚರಿತ್ರೆ ನಮಗೆ ಹೇಳಿದ ಅಂತಂದರೆ ಕೇಳುವುದೋ ನೋಡುವುದೋ ಏನು ಮಾಡೋದು? ಅದಕ್ಕೆ ಮೊದಲೇ ಪ್ರಾರ್ಥನೆ ಮಾಡೋದು ಏನು ಅಂತ, ಎನ್ನ ಇಂದ್ರಿಯಗಳಿಗೆ ತಾಕತ್ತು ಕೊಡು, ನನ್ನ ಕೈಕಾಲುಗಳಿಗೆ ಕೈಕಾಲುಗಳನ್ನು ಗಟ್ಟಿ ಮಾಡು. ನೀನಿದ್ದಲ್ಲಿಗೆ ಬಂದು, ನಾನಿದ್ದಲ್ಲಿಗೆ ನೀನು ಬಾ ಅಂತ ಕರೆಯೋದು, ನೀನಿದ್ದಲ್ಲಿಗೆ ನಾನು ಬಂದು ನಿನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ಬೇಕು, ನಿನ್ನ ರೂಪವನ್ನು ನೋಡಬೇಕು. ನೋಡಿ ಕೇಳುವುದುಂಟಲ್ಲ, ಅದಕ್ಕೆ ತೂಕ ಜಾಸ್ತಿ. ಆದ್ದರಿಂದ ನೀವೆಲ್ಲ ಇಲ್ಲಿಗೆ ಬಂದದ್ದು ಕಾಣುತ್ತೆ. ಇಲ್ಲದಿದ್ದರೆ ಮನೆಯಲ್ಲೇ ಕೂತರೂ ಕೂಡ, ಈಗ ಒಂದು ಮೊನ್ನೆ ಕೊರೋನಾದ ನಂತರದಲ್ಲಿ ಒಳ್ಳೆಯ ಸಲಕರಣೆಗಳು ಬಂದಿದೆ. ಏನಂತ? ಯೂಟ್ಯೂಬ್. ಟ್ಯೂಬ್ ಅಲ್ಲ, ಯೂಟ್ಯೂಬ್. ಟ್ಯೂಬ್ ಅಂದರೆ ಟೊಳ್ಳು ಅಂತ ಅರ್ಥ. ಮತ್ತೆಂಥದ್ದು? ಟ್ಯೂಬಲ್ಲಿ ಯಾವಾಗ ಟೊಳ್ಳೆ ಅಲ್ವ? ನಾವು ಮನೆಯಲ್ಲೇ ಕೂತ್ರೆ ನಾನು ಹೇಳೋದುಂಟು ಎಲ್ರಿಗೂ ಕೂಡ, ಇಲ್ಲಿಗೆ ತನಕ ಬರಬೇಡಿ, ಮನೆಯಲ್ಲೇ ಕೂತು ಉಪನ್ಯಾಸ ಕೇಳಿ. ಯಾಕೆ ಅಂತಂದರು, ನನ್ನ ಉಪನ್ಯಾಸ ಕೇಳಿ ಒಂದೇ ಮುಖ ಮೊನ್ನೆ 5 ದಿವಸದಿಂದ ಒಂದೇ ಮುಖ, ಒಂದೇ ರಾಗ, ಅದನ್ನು ಕೇಳಿ ಕೇಳಿ ಬೇಜಾರ. ಆದರೆ ಇಲ್ಲೇ ಬಂದು ಕೂತ್ರೆ ಮಧ್ಯದಲ್ಲಿ ಎದ್ದುಕೊಂಡು ಹೋಗಲಿಕ್ಕಾಗುತ್ತಾ? ಗೃಹಚಾರಿ ಸ್ವಾಮಿ ಬೈಯುತ್ತೆ ಎದ್ದುಕೊಂಡು ಹೋದರೆ. ಅದಕ್ಕಿಂತ ಮನೆಯಲ್ಲೇ ಕೂತ್ರೆ ನೀವು ದೂರದರ್ಶನ ಪೆಟ್ಟಿಗೆಯಲ್ಲಿ ಚಾನಲ್ ಚೇಂಜ್ ಮಾಡಿಕೊಂಡಿರುವಂತೆ ನನ್ನ ಉಪನ್ಯಾಸ ಕೇಳ್ತಾ ಇದ್ದೀರಿ ಅಂತ ಭಾವಿಸೋಣ. ಮನೆಯಲ್ಲಿ ಕೂತು ಬೋರ್ ಆಯಿತಾ, ಚೇಂಜ್ ಮಾಡಿ ಇನ್ನೊಬ್ಬರು ಸ್ವಾಮಿಗಳು ಉಪನ್ಯಾಸ ಸಿಗುತ್ತೆ. ಅದು ಬೋರ್ ಆಯಿತಾ, 1 ಗಂಟೆಯಲ್ಲಿ 25 ಮಾಧ್ವ ಸ್ವಾಮಿಗಳ ಉಪನ್ಯಾಸವನ್ನು ಕೇಳಿ ಆಯಿತು, ತಲೆಗೆ ಯಾವುದು ಬಂದಿಲ್ಲ. ಇದು ಒಂದು ಕ್ರಮ ಈಗ ಉಂಟು. ಆದರೂ ಕೂಡ ಬಂದಿದ್ದೀರಿ. ಯಾಕೆ ಅಂತಂದರೆ ಎದುರಿಗೆ ಕೂತು ನೋಡಿಕೊಂಡು ಕೇಳುವುದರಲ್ಲಿ ಒಂದು ಮಹತ್ವ ಬೇರೆಯೇ ಉಂಟು ಅಂತಲ್ವೋ. ನಮ್ಮಲ್ಲಿ ಅನಾಹುತಗಳು ಆರಂಭ ಆದದ್ದೇ ದೂರದರ್ಶನ ಪೆಟ್ಟಿಗೆ ಬಂದ ಮೇಲೆ. ಮೊದಲು ಏನಿತ್ತು? ರೇಡಿಯೋ ಅಂತಿತ್ತ, ಅದರಲ್ಲಿ ಕೇಳುವುದು ಮಾತ್ರ. ಆವಾಗ ಏನೂ ಅನಾಹುತ ಆಗ್ತಿರಲಿಲ್ಲ. ಯಾವಾಗ ದೃಶ್ಯ ಶ್ರಾವ್ಯ ಬಂತೋ, ಆ ದೃಶ್ಯ ಶ್ರಾವ್ಯದಲ್ಲಿ ಆ ಪೆಟ್ಟಿಗೆಯಲ್ಲಿ ಏನು ನೇಣು ಹಾಕ್ಕೊಳ್ತಾನೆ ಅದನ್ನು ಪರೀಕ್ಷೆ ಮಾಡಿ ನಮ್ಮ ಮಕ್ಕಳು ತೊಡಗಿದವು. ಆವಾಗ ದೃಶ್ಯ ಶ್ರಾವ್ಯಕ್ಕೆ ಮಹತ್ವ ಜಾಸ್ತಿ. ಆದ್ದರಿಂದ ದೇವರು ತನ್ನ ಚರಿತ್ರೆಯನ್ನು ನಮಗೆ ತಿಳಿಯ ಹೇಳುವಾಗ ನಾವು ಬರೇ ಕಿವಿಯಿಂದ ಕೇಳಿಸಿಕೊಂಡ್ರೆ ಸಾಲದು, ಕಣ್ಣಿನಿಂದ ಅವನ ತುಟಿ ಅಲುಗಾಡುವುದನ್ನು ನೋಡಬೇಕಲ್ಲ. ಅದಕ್ಕೋಸ್ಕರ ಕಣ್ಣು ಗಟ್ಟಿರಬೇಕು, ಕಿವಿ ಗಟ್ಟಿರಬೇಕು, ದೇವಸ್ಥಾನಕ್ಕೆ ಬರಲಿಕ್ಕೆ ಕಾಲು ಗಟ್ಟಿರಬೇಕು. ಆದ್ದರಿಂದ ದೇವರಲ್ಲಿ ಮೊದಲು ಮಾಡಿದ ಪ್ರಾರ್ಥನೆ, ಹೇ ಶ್ರೀಪತಿ, ಇಂದ್ರಿಯಗಳನ್ನು ಗಟ್ಟಿ ಮಾಡುವವನೇ ಶ್ರೀಪತಿ. ಇಂದ್ರಿಯಗಳನ್ನು ಗಟ್ಟಿ ಮಾಡತಕ್ಕಂಥವನು ಅಪ್ರತಿ. ಯಾಕೋ ನನ್ನನ್ನೇ ಕೇಳ್ತೀಯ ಇಂದ್ರಿಯಗಳನ್ನು ಗಟ್ಟಿ ಮಾಡಬೇಕು ಅಂತ? ಇಂದ್ರಿಯಗಳಲ್ಲಿ ಇರುವಂಥ ನನ್ನ ಹತ್ರನೇ ಯಾಕೆ ಕೇಳ್ತೇವೆ? ಬೇರೆ ಯಾರ ಹತ್ರನೂ ಕೇಳೋ. ನಿನಗೆ ಸಾಟಿ ಉಳ್ಳವರು ಇನ್ನೊಬ್ಬರು ಇಲ್ಲ. ಅಪ್ರತಿ, ನಿನಗೆ ಪ್ರತಿಸ್ಪರ್ಧಿ ಇನ್ನೊಬ್ಬ ಇಲ್ಲ, ನಿನಗೆ ಪ್ರತಿನಿಧಿ ಇನ್ನೊಬ್ಬ ಇಲ್ಲ. ನಾನು ಬರ್ತೇನೆ ಅಂತ ಹೇಳಿದ್ದೇನೆ ನಿಮಗೆ, ಅಕಸ್ಮಾತ್ ನನಗೆ ಬರಲಿಕ್ಕಾಗಿಲ್ಲ, ಭಾರೀ ಜನ ಸೇರಿದ್ದೀರಾ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ? ಮತ್ತೊಬ್ಬರು ಯಾರಾದರೂ ಸ್ವಾಮಿಗಳು ತಂದು ಕೂತ್ಕೊಳ್ಳಿಸ್ತೀರಿ. ನನಗೆ ಪ್ರತಿನಿಧಿಯಾಗಿ ಇನ್ನೊಬ್ಬರು ಸ್ವಾಮಿ. ನಮಗೆ ಆ ಮನೆಗೆ ಊಟಕ್ಕೆ ಹೋಗಲಿಕ್ಕಾಗಿಲ್ಲ, ನಾವೇನು ಮಾಡ್ತೇವೆ? ನಮ್ಮ ಮಗನನ್ನೋ ಹೆಂಡತಿಯನ್ನೋ ಪ್ರತಿನಿಧಿಯಾಗಿ ಕಳಿಸಿಕೊಡ್ತೇವೆ. ನೋಡೋಣ, ದೇವರಿಗೆ ಪ್ರತಿನಿಧಿಯಾಗಿ ನಾನು ಹೋಗ್ತೇನೆ ಅಂತ ಹೇಳಿದವರು ಯಾರಾದರೂ ಇದ್ದಾರಾ? ಆ ಉಸಾಬರಿಯೇ ಬೇಡ ಅಂದರು. ಅದು ಸಾಧ್ಯನೇ ಇಲ್ಲ. ಭಗವಂತನಿಗೊಂದು ಪ್ರತಿನಿಧಿಯಾಗಿ. ಆದ್ದರಿಂದ ಏನಂದರು? ಅಪ್ರತಿ, ಪ್ರತಿನಿಧಿ ಇಲ್ಲದವನೇ, ಪ್ರತಿಸ್ಪರ್ಧಿ ಇಲ್ಲದವನೇ. ಋಷಹಂಸ, ಮಹಿಷ, ಮೂಷಕ, ವಾಹನವೇರಿ, ಮಾನಿಸರಂತೆ ಸುಳಿವ ಸುರರೆಲ್ಲ ಎಸೆವ ದೇವೇಶಾನರ ಸಹಸಕ್ಕೆ ಮಣಿದರು ಕುಸುಮ ನಾಭನಿಗೆ ಸರಿ ಉಂಟೆ. ಭಗವಂತನಿಗೆ ಸಮಾನರಾದರು ಯಾರಾದರೂ ಇದ್ದಾರಾ? ಗಣಪತಿ ಬಂದ ಮೂಷಕ ಏರಿಕೊಂಡು. ಪಾರಿಜಾತ ಅಪಹರಣದ ಸಂದರ್ಭದಲ್ಲಿ ಆ ಕೃಷ್ಣ ಸತ್ಯಭಾಮೆಯರ ಜೊತೆ ಹೋರಾಡಲಿಕ್ಕೆ ಅಂಥೇಳಿ ಋಷಭವನ್ನು ಏರಿಕೊಂಡು ರುದ್ರದೇವರು ಬಂದರು, ಋಷಹಂಸ ಏರಿಕೊಂಡು ರುದ್ರದೇವರು ಬಂದರು, ಮಹಿಷವನ್ನು ಏರಿಕೊಂಡು ಯಮದೇವರು ಬಂದರು,
ಮೂಷಿಕವನ್ನು ಏರಿಕೊಂಡು ಗಣಪತಿ ಬಂದ. ಎಲ್ಲ ಮನುಷ್ಯರಂತೆ ಬಂದು ಯುದ್ಧಕ್ಕೆ ನಿಂತರು ಅಂತಂದರು. ಮನುಷ್ಯರಂತೆ ಬಂದು ಯುದ್ಧಕ್ಕೆ ನಿಂತರು ಅಂದರೆ ದೇವಸ್ಥಾನಕ್ಕೆ ಬರ್ತೇವೆ, ಗುರುವಾರ ಮಾತ್ರ ಬರುವುದು. ಇವರಿಕ್ಕಿಂತ ವಾಸಿ ಯಾರಿಕ್ಕಿಂತ ಆರಾಧನೆ ಸಮಯದಲ್ಲಿ ಮಾತ್ರ ಬರುವವರು ಇರ್ತಾರಲ್ಲ, ಎಷ್ಟೋ ವಾಸಿ ಗುರುವಾರ ಆದರೂ ಬರ್ತಾರೆ ಅಂತ. ಗುರುವಾರ ಬಂದ, ದೇವರ ಮುಂದೆ ನಿಂತ, ಪ್ರಾರ್ಥನೆ ಮಾಡಿದ, ಏನು ಫಲ ಸಿಕ್ಕಿಲ್ಲ, ಬೈದುಕೊಂಡು ಹೋದ. ಮಾನಿಸರಂತೆ ಮನುಷ್ಯರ ಸ್ವಭಾವನೇ ಅಷ್ಟೇ, ತಾಳ್ಮೆ ಇಲ್ಲ. ಒಂದು ಸಲ ಪ್ರಾರ್ಥನೆ ಮಾಡ್ತಾನೆ, ಫಲ ಸಿಕ್ಕಿಲ್ಲ, ಬೈದುಕೊಂಡು ಹೋದ. ಅದು ಆದದ್ದೇನು ಗೊತ್ತಾ? ಅದು ಸ್ವಾಮಿಗಳದ್ದೇ ತಪ್ಪು, ಸ್ವಾಮಿಗಳದ್ದಲ್ಲ, ಉಪನ್ಯಾಸ ಮಾಡತಕ್ಕಂಥ ವಿದ್ವಾಂಸರದ್ದು ತಪ್ಪು, ಅಥವಾ ಮನೆಯಲ್ಲಿದ್ದವರದ್ದು ತಪ್ಪು. ನಾವು ಮನೆಯಲ್ಲಿದ್ದರು ನಾವು ಮಕ್ಕಳಿಗೆ ಹೇಳ್ತೇವಲ್ಲ, ಏನು ಅಂತ, ಒಂದು ಸಲ ಹೇಳಿದಾಗ ಅರ್ಥ ಆಗಬೇಕು. ನಾವು ಮಕ್ಕಳಿಗೆ ಹಾಗೆ ಹೇಳೋದಲ್ವ. ಮಕ್ಕಳು ತಪ್ಪು ಮೇಲಿನ ತಪ್ಪು ಮಾಡ್ತಾ ಇದ್ದರೆ ನಾವು ಮಕ್ಕಳಿಗೆ ಬೈಯುವ ಕ್ರಮ ಹೇಗೆ? ಎಚ್ಚರಿಕೆ, ಒಂದು ಸಲ ಹೇಳಿದಾಗ ಅರ್ಥ ಆಗಬೇಕು ಅಂತ ಮಕ್ಕಳಿಗೆ ಬೈತೇವಲ್ಲ ನಾವು. ಅದನ್ನು ಕೇಳಿಸ್ಕೊಂಡ, ದೇವಸ್ಥಾನಕ್ಕೆ ಬಂದ. ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹ ಮಾಡಿ ಅಂತ ಒಂದು ಸಲ ಅಂದ. ಮನೆಯಲ್ಲಿ ಜಪ ಮಾಡುವಾಗ ಭೂಹು ಭುವಃ ಸ್ವಃ ತತ್ಸಾವಿತು ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಒಂದು ಸಲ ಅಂದ. 10 ಸಲ ಹೇಳ್ತಿದ್ದ ಅಷ್ಟರ ತನಕ, ಒಂದು ಸಲ ಅಂದ. 10 ಸಲ ಹೇಳು ಅಂತಂದರೆ ನೀವೇ ಹೇಳಿದ್ದಲ್ವೋ, ಒಂದು ಸಲ ಹೇಳಿದಾಗ ಅರ್ಥ ಆಗಬೇಕು ಅಂಥೇಳಿ, ಅದರಿಂದ ಒಂದೇ ಸಲ ಹೇಳಿ. ಅದಕ್ಕಂದ್ರು ನಮಗೂ ದೇವರಿಗೆ ಇಷ್ಟೇ ವ್ಯತ್ಯಾಸ. ನಮಗೆ ಒಂದು ಸಲ ಹೇಳಿದಾಗ ಅರ್ಥ ಆಗಬೇಕು, ದೇವರಿಗೆ 10 ಸಲ 100 ಸಲ 1000 ಸಲ ಹೇಳಿದರೂ ಅರ್ಥ ಆಗಬಾರ್ದು. ಆವಾಗ ನಾವು ಏನು ಮಾಡ್ತೇವೆ, 10,000 ಜಪ ಮಾಡಲಿಕ್ಕೆ ಶುರು ಮಾಡ್ತೇವೆ, 1,00,000 ಜಪ. ಒಂದೇ ಸಲ ಹೇಳಿದಾಗ ಅರ್ಥ ಆಗೋದಾದರೆ ಧಿಯೋಯೋನ ಪ್ರಚೋದಯಾತ್, ಒಂದೇ ಸಲ ಗಾಯತ್ರಿ ಮುಗ್ದೇ ಹೋಯಿತು ನಮ್ಮದು. ಇದು ದೇವರಿಗೂ ನಮಗಿರತಕ್ಕಂಥ. ಹಾಗಾದರೆ ಮಾನಿಸರಂತೆ ಮನುಷ್ಯರಂತೆ ಆ ದೇವತೆಗಳು ಬಂದು ಕೃಷ್ಣ ಭಾಮೆಯರ ಜೊತೆಗೆ ಜಗಳಾಡಿದ್ರು. ಕುಸುಮ ನಾಭನಿಗೆ ಸಮಾನರಾದವರು ಉಂಟೆ, ಅವನಿಗೆ ಆದ್ದರಿಂದ ಏನಂದರು, ಅಪ್ರತಿಹಿ, ನಿನ್ನಷ್ಟು ಇಂದ್ರಿಯಗಳಿಗೆ ಶಕ್ತಿಯನ್ನು ತುಂಬಿಸುವವರು ಇನ್ನೊಬ್ಬರಿಲ್ಲ. ಆದ್ದರಿಂದ ನಿನ್ನ ಹತ್ರನೇ ನಾನು ಬೇರೆ ದೇವತೆಗಳ ಹತ್ರ ಬೇಡಿದ್ರು, ಆ ದೇವತೆಗಳು ನಿನ್ನ ಹತ್ರ ಕೇಳಿಯೇ ಕೊಡುವುದು ಅಂತ ಆದಮೇಲೆ ನಾನು ನೇರವಾಗಿ ನಿನ್ನ ಹತ್ರನೇ ಯಾಕೆ ಕೇಳಬಾರ್ದು? ಅದಕ್ಕೋಸ್ಕರ ಅಪ್ರತಿಹಿ ಅಂದರೆ ಬೇರೆ ದೇವತೆಗಳನ್ನು ಕಡೆಗಣಿಸಬೇಕು ಅಂತ ಅರ್ಥ ಅಲ್ಲ. ಬೇರೆ ದೇವತೆಗಳ ಹತ್ರ ಬೇಡುವಾಗ ತಲೆಯಲ್ಲಿ ಏನಿರಬೇಕು ಅಂತಂದರೆ ನೀವು ದೇವರ ಹತ್ರ ಕೇಳಿ ಕೊಡುವವರು ಅಂತ ತಲೆಯಲ್ಲಿ ಇರಬೇಕು. ಆದ್ದರಿಂದ ದೇವರನ್ನು ಶ್ರೀಪತಿ ಅಪ್ರತಿ ಅಧಿಕೇಶ ಆದಿಭವಾದೆ, ಅಧಿಕೇಶ ಅಧಿಕ ಈಶ ಎಲ್ಲರಿಗೂ ಒಡೆಯನೇ, ಅಧಿಕೇಶ ಅಧಿಕವಾದ ಕೇಶವುಳ್ಳವನೇ. ಎಲ್ಲ ಅದು ಒಂದು ದೇವರನ್ನು ಹೊಗಳುವುದಾ? ತುಂಬ ತಲೆ ಕೂದಲು ಉಳ್ಳವ ಅಧಿಕ, ಅಧಿಕೇಶ, ಕೇಶ ಅಂದರೆ ತಲೆ ಕೂದಲ, ಅಧಿ ಅಂದರೆ ಅಧಿಕನ, ಅವಟ್ಟಿಗೆ ಏನಾಯಿತು, ತುಂಬ ತಲೆ ಕೂದಲು ಉಳ್ಳವನೇ. ಏನರ್ಥ ಗೊತ್ತಾ? ತುಂಬ ತಲೆ ಕೂದಲು ಉಳ್ಳವ ಅಂದರೆ ಯಾವುದೇ ಸಮಸ್ಯೆಗಳು ಇಲ್ಲದವನೇ ಅಂತ ಅರ್ಥ. ತಲೆಯಲ್ಲಿ ಕೂದಲಿಲ್ಲದವರ ಹತ್ರ ಹೋಗಿ ಕೇಳಿ, ಏನು ತುಂಬ ಸಮಸ್ಯೆನಾ ಅಂತ ಕೇಳಿ, ದೂರದಲ್ಲಿ ನಿಂತು ಕೇಳಿ, ಸಮೀಪಕ್ಕೆ ಹೋಗಿ ಕೇಳಬೇಡಿ. ಯಾಕೆ? ಅಲ್ಲ, ತಲೆಯಲ್ಲಿ ಒಂದು ಕೂದಲು ಇಲ್ಲ, ಅದಕ್ಕೂ. ಹಾಗಾದರೆ ಇದನ್ನು ಯಾರಿಗೆ ಹೇಳಿದ್ದಾರೆ ಗೊತ್ತಾ? ಶಾಸ್ತ್ರಕಾರರು. ಋಗ್ವೇದ ಯಾರಿಗೆ ಹೇಳಿದೆ ಗೊತ್ತಾ? ವಾಯುದೇವರಿಗೆ ಹೇಳಿದೆ. ಕೇಶಿ, ಋಗ್ವೇದ ಸಂಬೋಧನೆ ಮಾಡ್ತದೆ ವಾಯುದೇವರನ್ನು. ಕೇಶಿ, ಕೇಶವುಳ್ಳವನೇ, ತುಂಬ ತಲೆ ಕೂದಲುಳ್ಳವನೇ ಅಂದರೆ ಸಮಸ್ಯೆ ಇಲ್ಲದವನೇ ಅಂತ ಅರ್ಥ ಅಲ್ವೋ? ಅಧಿಕೇಶ. ನಾವೇನಾದರೂ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಇಂದ್ರಿಯಗಳಿಗೆ ಶಕ್ತಿ ತುಂಬೋ, ನಿನ್ನ ಚರಿತ್ರೆಯನ್ನು ತಿಳಿಸೋ ಅಂಥೇಳಿ ನಾವು ದೇವರ ಹತ್ರ ಕೇಳಲಿಕ್ಕೆ ಹೋದಾಗ, ತಡೆಯೋ ತುಂಬ ಸಮಸ್ಯೆ ಇದೆ ಅಂತ ದೇವರು ಹೇಳಬಾರದು. ಅದಕ್ಕೋಸ್ಕರ ಅಧಿಕ ಕೇಶ, ತುಂಬ ತಲೆ ಕೂದಲುಳ್ಳವನೇ, ಸಮಸ್ಯೆ ಇಲ್ಲದವನೇ, ಇಂತಹ ಭಗವನ್ ನನ್ನ ಪ್ರಾರ್ಥನೆಯನ್ನು ಕೇಳು. ನೀನು ಸಾಮಾನ್ಯದವ ಅಲ್ಲ, ಮತ್ತು ಆದಿಭವ ಆದೆ, ನಮಗೆಲ್ಲ ಮೊದಲಿಗೆ ಚತುರ್ಮುಖ ಬ್ರಹ್ಮ. ಜನ್ಮ ಆದ್ಯಸ್ಯ ಯತಃ, ಆದ್ಯ ಮೊದಲಿಗ ಯಾರು? ಚತುರ್ಮುಖ ಬ್ರಹ್ಮ. ಅವನಿಗೂ ಉತ್ಪತ್ತಿಯನ್ನು ಕೊಟ್ಟವ, ಅವನಿಗೂ ಸೃಷ್ಟಿಯನ್ನು ಕೊಟ್ಟವ. ಆದ್ದರಿಂದ ನಿನ್ನ ತಾಕತ್ತು ಅಂತಿಂಥದ್ದಲ್ಲ. ಆದ್ದರಿಂದ ಮೇ ತೇ ಚರಿತಂ ಜ್ಞಾಪಯ, ನನಗೆ ನಿನ್ನ ಚರಿತ್ರೆಯನ್ನು ಹೇ ಭಗವನ್ ತಿಳಿಯ ಹೇಳು ಅಂತ ಆಚಾರ್ಯ ಮಧ್ವರು 12 ಸ್ತೋತ್ರದ ಮೂಲಕ ಭಗವಂತನನ್ನು ಹೊಗಳ್ತಾ ಇದ್ದಾರೆ ಎಂಬಲ್ಲಿಗೆ
ನಾವೇನು ಸೇರಿಕೊಂಡು ದ್ವಾದಶ ಸ್ತೋತ್ರದ ಚಿಂತನೆ ಮಾಡಿದೆವು. ಇದರಿಂದ ರಾಯರ ಅಂತರ್ಯಾಮಿ ಪ್ರೀತನಾಗಲಿ ಅಂತ ಆಶಿಸಿ ಕೃಷ್ಣಾರ್ಪಣಂ ಅಸ್ತು.